ಈಗ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್ ಅವರೇ, ನಮಸ್ಕಾರ. ನಮಸ್ತೆ. ನಮಸ್ತೆ. ನಮಗೆ ಈ ವಿಚಾರ ತಿಳಿತಾ? ಮಕ್ಕಳ ಕೈಯಲ್ಲಿ ಗಾರೆ ಕೆಲಸ ಅದು ನಿನ್ನೆ ಫೇಸ್ಬುಕ್ ಅಲ್ಲಿ ಒಂದು ವೈರಲ್ ಆದ ತಕ್ಷಣ ನಾವು ಅವ್ರಿಗೆ ಶಾಲೆಯವರಿಗೆ ಒಂದು ನೋಟಿಸ್ ಕೊಟ್ಟಿದ್ವಿ. ಮತ್ತೆ SDMC ಒಂದು ಪೋಷಕರು ಆಫೀಸ್ ಹತ್ರ ಬಂದಿದ್ರು. ಅಲ್ಲಿ ಆಗಿರೋದಿಷ್ಟೇ, ಅಲ್ಲಿ 9,000 ರೂಪಾಯಿ ಹಣ ಇಕೋ ಕ್ಲಬ್ಗೆ ಅಂತ ಹಣ ಬಿಡುಗಡೆ ಆಗ್ತದೆ. ಆ ಬಿಡುಗಡೆ ಆದ ಹಣದಲ್ಲಿ ಅವರೊಂದು ಪ್ಲಾಂಟೇಶನ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ಆ ಟೈಮಲ್ಲಿ ಮಕ್ಕಳು ಕೆಲಸ ಮಾಡಿರೋದು ವಿಡಿಯೋದಲ್ಲಿದೆ. ಅದಕ್ಕೆ ಅವ್ರ ಪೇರೆಂಟ್ಸ್ ಹೇಳ್ತಾ ಇರೋದು, SDMC ಹೇಳ್ತಾ ಇರೋದು ನಾವೆಲ್ಲ ಸೇರಿ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಅದು ವಿಶ್ವತವಾಗಿ ತನಿಖೆ ಮಾಡಿ ಏನಿದೆ ಅದನ್ನ ಮೇಲಧಿಕಾರಿಗಳಿಗೆ ನಾವು ಶಿಫಾರಸು ಮಾಡ್ತೀವಿ ಸರ್. ಲೋಕೇಶ್ ಅವರೇ, ಅಲ್ಲಿ ಪ್ಯಾಂಟ್ ಕೊಳೆ ಆಗುತ್ತೆ ಅಂತ ಹೇಳಿ ಮಕ್ಕಳು ಕೆಲಸ ಮಾಡ್ತಾ ಇದ್ರೆ ದೂರ ನಿಂತ್ಕೊಂಡಿದ್ದಾರೆ ಶಿಕ್ಷಕರು. ಆ ವಿಡಿಯೋದಲ್ಲಿ ಗೊತ್ತಾಗತ್ತೆ ತಮಗೆ? ಅಲ್ಲ, ವಿಡಿಯೋ ಅದು ಇದೆ, ಎಲ್ಲರೂ ನೋಡಿದ್ದೀವಿ, ನಾವು ನೋಡಿದ್ವಿ. ಅದನ್ನ ಅದನ್ನ ಚೇಂಜ್ ಮಾಡಿ ಏನು ಹೇಳಲಿಕ್ಕೆ ಆಗಲ್ಲ. ವಿಡಿಯೋ ಇದೆ, ಅದರ ಮೇಲೆ ನಾವೊಂದು ತನಿಖೆ ಮಾಡ್ತೀವಿ. ವಿಸ್ತೃತವಾಗಿ ವರದಿಯನ್ನ ನಮ್ಮ ಮೇಲಧಿಕಾರಿಗಳಿಗೆ ಶಿಫಾರಸು ಮಾಡ್ತೀವಿ. ಇದು ಸರಿ ಅನ್ಸುತ್ತೆ ತಮಗೆ ಸರ್? ಈಗ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ಏನ್ ನಾವು ರಕ್ಷಣಾ ನೀತಿ ಕೊಟ್ಟಿದ್ದೀವಿ, ಮಕ್ಕಳಿಂದ ಏನ್ ಮಾಡಿಸ್ಬೇಕು ಏನ್ ಮಾಡಿಸ್ಬಾರ್ದು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಹಾಗಾಗಿ ಅದು ಆ ರೀತಿ ಮಾಡಿಸೋದು ತಪ್ಪಿದೆ. ತಪ್ಪಿಸೋ ಕ್ರಮ ಕೈಗೊಳ್ತೀವಿ. ಓಕೆ, ಥ್ಯಾಂಕ್ ಯು ಲೋಕೇಶ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದ್ದಕ್ಕೆ. ನೀವು ಲೋಕೇಶ್ ಅವರು ನಮ್ಮ ಜೊತೆ ಮಾತಾಡಿದ್ರು. ಯಾರು ಈ ಶಿಕ್ಷಕರು ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸಿದ್ದಾರೆ ಅವರ ವಿರುದ್ಧ ನಾವು ಶಿಸ್ತು ಕ್ರಮವನ್ನ ಕೈಗೊಳ್ತೀವಿ ಅಂತೇಳಿ ಹೇಳಿದ್ದಾರೆ. ಈಗ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್ ಅವರೇ, ನಮಸ್ಕಾರ. ನಮಸ್ತೆ. ನಮಸ್ತೆ. ನಮಗೆ ಈ ವಿಚಾರ ತಿಳಿತಾ? ಮಕ್ಕಳ ಕೈಯಲ್ಲಿ ಗಾರೆ ಕೆಲಸ ಅದು ನಿನ್ನೆ ಫೇಸ್ಬುಕ್ ಅಲ್ಲಿ ಒಂದು ವೈರಲ್ ಆದ ತಕ್ಷಣ ನಾವು ಅವ್ರಿಗೆ ಶಾಲೆಯವರಿಗೆ ಒಂದು ನೋಟಿಸ್ ಕೊಟ್ಟಿದ್ವಿ. ಮತ್ತೆ SDMC ಒಂದು ಪೋಷಕರು ಆಫೀಸ್ ಹತ್ರ ಬಂದಿದ್ರು. ಅಲ್ಲಿ ಆಗಿರೋದಿಷ್ಟೇ, ಅಲ್ಲಿ 9,000 ರೂಪಾಯಿ ಹಣ ಇಕೋ ಕ್ಲಬ್ಗೆ ಅಂತ ಹಣ ಬಿಡುಗಡೆ ಆಗ್ತದೆ. ಆ ಬಿಡುಗಡೆ ಆದ ಹಣದಲ್ಲಿ ಅವರೊಂದು ಪ್ಲಾಂಟೇಶನ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ಆ ಟೈಮಲ್ಲಿ ಮಕ್ಕಳು ಕೆಲಸ ಮಾಡಿರೋದು ವಿಡಿಯೋದಲ್ಲಿದೆ. ಅದಕ್ಕೆ ಅವ್ರ ಪೇರೆಂಟ್ಸ್ ಹೇಳ್ತಾ ಇರೋದು, SDMC ಹೇಳ್ತಾ ಇರೋದು ನಾವೆಲ್ಲ ಸೇರಿ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಅದು ವಿಶ್ವತವಾಗಿ ತನಿಖೆ ಮಾಡಿ ಏನಿದೆ ಅದನ್ನ ಮೇಲಧಿಕಾರಿಗಳಿಗೆ ನಾವು ಶಿಫಾರಸು ಮಾಡ್ತೀವಿ ಸರ್. ಲೋಕೇಶ್ ಅವರೇ, ಅಲ್ಲಿ ಪ್ಯಾಂಟ್ ಕೊಳೆ ಆಗುತ್ತೆ ಅಂತ ಹೇಳಿ ಮಕ್ಕಳು ಕೆಲಸ ಮಾಡ್ತಾ ಇದ್ರೆ ದೂರ ನಿಂತ್ಕೊಂಡಿದ್ದಾರೆ ಶಿಕ್ಷಕರು. ಆ ವಿಡಿಯೋದಲ್ಲಿ ಗೊತ್ತಾಗತ್ತೆ ತಮಗೆ? ಅಲ್ಲ, ವಿಡಿಯೋ ಅದು ಇದೆ, ಎಲ್ಲರೂ ನೋಡಿದ್ದೀವಿ, ನಾವು ನೋಡಿದ್ವಿ. ಅದನ್ನ ಚೇಂಜ್ ಮಾಡಿ ಏನು ಹೇಳಲಿಕ್ಕೆ ಆಗಲ್ಲ. ವಿಡಿಯೋ ಇದೆ, ಅದರ ಮೇಲೆ ನಾವೊಂದು ತನಿಖೆ ಮಾಡ್ತೀವಿ. ವಿಸ್ತೃತವಾಗಿ ವರದಿಯನ್ನ ನಮ್ಮ ಮೇಲಧಿಕಾರಿಗಳಿಗೆ ಶಿಫಾರಸು ಮಾಡ್ತೀವಿ. ಇದು ಸರಿ ಅನ್ಸುತ್ತೆ ತಮಗೆ? ಸರ್, ಈಗ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ಏನ್ ನಾವು ರಕ್ಷಣಾ ನೀತಿ ಕೊಟ್ಟಿದ್ದೀವಿ, ಮಕ್ಕಳಿಂದ ಏನ್ ಮಾಡಿಸ್ಬೇಕು ಏನ್ ಮಾಡಿಸ್ಬಾರ್ದು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಹಾಗಾಗಿ ಅದು ಆ ರೀತಿ ಮಾಡಿಸೋದು ತಪ್ಪಿದೆ. ತಪ್ಪಿಸೋ ಕ್ರಮ ಕೈಗೊಳ್ತೀವಿ. ಓಕೆ, ಥ್ಯಾಂಕ್ ಯು ಲೋಕೇಶ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದ್ದಕ್ಕೆ. ನೀವು ಲೋಕೇಶ್ ಅವರು ನಮ್ಮ ಜೊತೆ ಮಾತಾಡಿದ್ರು. ಯಾರು ಈ ಶಿಕ್ಷಕರು ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸಿದ್ದಾರೆ ಅವರ ವಿರುದ್ಧ ನಾವು ಶಿಸ್ತು ಕ್ರಮವನ್ನ ಕೈಗೊಳ್ತೀವಿ ಅಂತೇಳಿ ಹೇಳಿದ್ದಾರೆ. ಈಗ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್ ಅವರೇ, ನಮಸ್ಕಾರ. ನಮಸ್ತೆ. ನಮಸ್ತೆ. ನಮಗೆ ಈ ವಿಚಾರ ತಿಳಿತಾ? ಮಕ್ಕಳ ಕೈಯಲ್ಲಿ ಗಾರೆ ಕೆಲಸ ಅದು ನಿನ್ನೆ ಫೇಸ್ಬುಕ್ ಅಲ್ಲಿ ಒಂದು ವೈರಲ್ ಆದ ತಕ್ಷಣ ನಾವು ಅವ್ರಿಗೆ ಶಾಲೆಯವರಿಗೆ ಒಂದು ನೋಟಿಸ್ ಕೊಟ್ಟಿದ್ವಿ. ಮತ್ತೆ SDMC ಒಂದು ಪೋಷಕರು ಆಫೀಸ್ ಹತ್ರ ಬಂದಿದ್ರು. ಅಲ್ಲಿ ಆಗಿರೋದಿಷ್ಟೇ, ಅಲ್ಲಿ 9,000 ರೂಪಾಯಿ ಹಣ ಇಕೋ ಕ್ಲಬ್ಗೆ ಅಂತ ಹಣ ಬಿಡುಗಡೆ ಆಗ್ತದೆ. ಆ ಬಿಡುಗಡೆ ಆದ ಹಣದಲ್ಲಿ ಅವರೊಂದು ಪ್ಲಾಂಟೇಶನ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ಆ ಟೈಮಲ್ಲಿ ಮಕ್ಕಳು ಕೆಲಸ ಮಾಡಿರೋದು ವಿಡಿಯೋದಲ್ಲಿದೆ. ಅದಕ್ಕೆ ಅವ್ರ ಪೇರೆಂಟ್ಸ್ ಹೇಳ್ತಾ ಇರೋದು, SDMC ಹೇಳ್ತಾ ಇರೋದು ನಾವೆಲ್ಲ ಸೇರಿ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಅದು ವಿಶ್ವತವಾಗಿ ತನಿಖೆ ಮಾಡಿ ಏನಿದೆ ಅದನ್ನ ಮೇಲಧಿಕಾರಿಗಳಿಗೆ ನಾವು ಶಿಫಾರಸು ಮಾಡ್ತೀವಿ ಸರ್. ಲೋಕೇಶ್ ಅವರೇ, ಅಲ್ಲಿ ಪ್ಯಾಂಟ್ ಕೊಳೆ ಆಗುತ್ತೆ ಅಂತ ಹೇಳಿ ಮಕ್ಕಳು ಕೆಲಸ ಮಾಡ್ತಾ ಇದ್ರೆ ದೂರ ನಿಂತ್ಕೊಂಡಿದ್ದಾರೆ ಶಿಕ್ಷಕರು. ಆ ವಿಡಿಯೋದಲ್ಲಿ ಗೊತ್ತಾಗತ್ತೆ ತಮಗೆ? ಅಲ್ಲ, ವಿಡಿಯೋ ಅದು ಇದೆ, ಎಲ್ಲರೂ ನೋಡಿದ್ದೀವಿ, ನಾವು ನೋಡಿದ್ವಿ. ಅದನ್ನ ಚೇಂಜ್ ಮಾಡಿ ಏನು ಹೇಳಲಿಕ್ಕೆ ಆಗಲ್ಲ. ವಿಡಿಯೋ ಇದೆ,
ಅದರ ಮೇಲೆ ನಾವೊಂದು ತನಿಖೆ ಮಾಡ್ತೀವಿ. ವಿಸ್ತೃತವಾಗಿ ವರದಿಯನ್ನ ನಮ್ಮ ಮೇಲಧಿಕಾರಿಗಳಿಗೆ ಶಿಫಾರಸು ಮಾಡ್ತೀವಿ. ಓಕೆ, ಇದು ಸರಿ ಅನ್ಸುತ್ತೆ ತಮಗೆ? ಸರ್, ಈಗ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ಏನ್ ನಾವು ರಕ್ಷಣಾ ನೀತಿ ಕೊಟ್ಟಿದ್ದೀವಿ, ಮಕ್ಕಳಿಂದ ಏನ್ ಮಾಡಿಸ್ಬೇಕು ಏನ್ ಮಾಡಿಸ್ಬಾರ್ದು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಹಾಗಾಗಿ ಅದು ಆ ರೀತಿ ಮಾಡ್ಸೋದು ತಪ್ಪಿದೆ. ತಪ್ಪಿಸೋದ್ರ ಕ್ರಮ ಕೈಗೊಳ್ತೀವಿ. ಓಕೆ, ಥ್ಯಾಂಕ್ ಯು ಲೋಕೇಶ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದ್ದಕ್ಕೆ. ನೀವು ಲೋಕೇಶ್ ಅವರು ನಮ್ಮ ಜೊತೆ ಮಾತಾಡಿದ್ರು. ಯಾರು ಈ ಶಿಕ್ಷಕರು ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸಿದ್ದಾರೆ ಅವರ ವಿರುದ್ಧ ನಾವು ಶಿಸ್ತು ಕ್ರಮವನ್ನ ಕೈಗೊಳ್ತೀವಿ ಅಂತೇಳಿ ಹೇಳಿದ್ದಾರೆ. ಈಗ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್ ಅವರೇ, ನಮಸ್ಕಾರ. ನಮಸ್ತೆ. ನಮಗೆ ಈ ವಿಚಾರ ತಿಳಿತಾ? ಮಕ್ಕಳ ಕೈಯಲ್ಲಿ ಗಾರೆ ಕೆಲಸ ಮಾಡಿಸಿದ್ದು ನಿನ್ನೆ ಫೇಸ್ಬುಕ್ ಅಲ್ಲಿ ಒಂದು ವೈರಲ್ ಆದ ತಕ್ಷಣ ನಾವು ಅವ್ರಿಗೆ ಶಾಲೆಯವರಿಗೆ ಒಂದು ನೋಟಿಸ್ ಕೊಟ್ಟಿದ್ವಿ. ಮತ್ತೆ SDMC ಒಂದು ಪೋಷಕರು ಆಫೀಸ್ ಹತ್ರ ಬಂದಿದ್ರು. ಅಲ್ಲಿ ಆಗಿರೋದಿಷ್ಟೇ, ಅಲ್ಲಿ 9,000 ರೂಪಾಯಿ ಹಣ ಇಕೋ ಕ್ಲಬ್ಗೆ ಅಂತ ಹಣ ಬಿಡುಗಡೆ ಆಗ್ತದೆ. ಆ ಬಿಡುಗಡೆ ಆದ ಹಣದಲ್ಲಿ ಅವರೊಂದು ಪ್ಲಾಂಟೇಶನ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ಆ ಟೈಮಲ್ಲಿ ಮಕ್ಕಳು ಕೆಲಸ ಮಾಡಿರೋದು ವಿಡಿಯೋದಲ್ಲಿದೆ. ಅದಕ್ಕೆ ಅವ್ರ ಪೇರೆಂಟ್ಸ್ ಹೇಳ್ತಾ ಇರೋದು, SDMC ಹೇಳ್ತಾ ಇರೋದು ನಾವೆಲ್ಲ ಸೇರಿ ಮಾಡಿರೋದು ಅಂತ ಹೇಳ್ತಾ ಇದಾರೆ. ಅದು ವಿಶ್ವತವಾಗಿ ತನಿಖೆ ಮಾಡಿ ಏನಿದೆ ಅದನ್ನ ಮೇಲಧಿಕಾರಿಗಳಿಗೆ ನಾವು ಶಿಫಾರಸು ಮಾಡ್ತೀವಿ ಸರ್. ಲೋಕೇಶ್ ಅವರೇ, ಅಲ್ಲಿ ಪ್ಯಾಂಟ್ ಕೊಳೆ ಆಗುತ್ತೆ ಅಂತ ಹೇಳಿ ಮಕ್ಕಳು ಕೆಲಸ ಮಾಡ್ತಾ ಇದ್ರೆ ದೂರ ನಿಂತ್ಕೊಂಡಿದ್ದಾರೆ ಶಿಕ್ಷಕರು. ಆ ವಿಡಿಯೋದಲ್ಲಿ ಗೊತ್ತಾಗತ್ತೆ ತಮಗೆ? ಅಲ್ಲ, ವಿಡಿಯೋ ಅದು ಇದೆ, ಎಲ್ಲರೂ ನೋಡಿದ್ದೀವಿ, ನಾವು ನೋಡಿದ್ವಿ. ಅದನ್ನ ಅದನ್ನ ಚೇಂಜ್ ಮಾಡಿ ಏನ್ ಹೇಳಲಿಕ್ಕೆ ಆಗಲ್ಲ. ಈಗ ಇದೆ, ಅದರ ಮೇಲೆ ನಾವೊಂದು ತನಿಖೆ ಮಾಡ್ತೀವಿ. ವಿಸ್ತೃತವಾಗಿ ವರದಿಯನ್ನ ನಮ್ಮ ಮೇಲಧಿಕಾರಿಗಳಿಗೆ ಶಿಫಾರಸು ಮಾಡ್ತೀವಿ. ಓಕೆ, ಇದು ಸರಿ ಅನ್ಸುತ್ತೆ ತಮಗೆ? ಸರ್, ಈಗ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ಏನ್ ನಾವು ರಕ್ಷಣಾ ನೀತಿ ಕೊಟ್ಟಿದ್ದೀವಿ, ಮಕ್ಕಳಿಂದ ಏನ್ ಮಾಡಿಸ್ಬೇಕು ಏನ್ ಮಾಡಿಸ್ಬಾರ್ದು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಹಾಗಾಗಿ ಅದು ಆ ರೀತಿ ಮಾಡ್ಸೋದು ತಪ್ಪಿದೆ. ತಪ್ಪಿಸೋದ್ರ ಕ್ರಮ ಕೈಗೊಳ್ತೀವಿ. ಓಕೆ, ಥ್ಯಾಂಕ್ ಯು ಲೋಕೇಶ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದ್ದಕ್ಕೆ. ನೀವು ಲೋಕೇಶ್ ಅವರು ನಮ್ಮ ಜೊತೆ ಮಾತಾಡಿದ್ರು. ಯಾರು ಈ ಶಿಕ್ಷಕರು ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸಿದ್ದಾರೆ ಅವರ ವಿರುದ್ಧ ನಾವು ಶಿಸ್ತು ಕ್ರಮವನ್ನ ಕೈಗೊಳ್ತೀವಿ ಅಂತೇಳಿ ಹೇಳಿದ್ದಾರೆ. ಈಗ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್ ಅವರೇ, ನಮಸ್ಕಾರ. ನಮಸ್ತೆ. ನಮಗೆ ಈ ವಿಚಾರ ತಿಳಿತಾ? ಮಕ್ಕಳ ಕೈಯಲ್ಲಿ ಗಾರೆ ಕೆಲಸ ಮಾಡಿಸಿದ್ದು ನಿನ್ನೆ ಫೇಸ್ಬುಕ್ ಅಲ್ಲಿ ಒಂದು ವೈರಲ್ ಆದ ತಕ್ಷಣ ನಾವು ಅವ್ರಿಗೆ ಶಾಲೆಯವರಿಗೆ ಒಂದು ನೋಟಿಸ್ ಕೊಟ್ಟಿದ್ವಿ. ಮತ್ತೆ SDMC ಒಂದು ಪೋಷಕರು ಆಫೀಸ್ ಹತ್ರ ಬಂದಿದ್ರು. ಅಲ್ಲಿ ಆಗಿರೋದಿಷ್ಟೇ, ಅಲ್ಲಿ 9,000 ರೂಪಾಯಿ ಹಣ ಇಕೋ ಕ್ಲಬ್ಗೆ ಅಂತ ಹಣ ಬಿಡುಗಡೆ ಆಗ್ತದೆ. ಆ ಬಿಡುಗಡೆ ಆದ ಹಣದಲ್ಲಿ ಅವರೊಂದು ಪ್ಲಾಂಟೇಶನ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ಆ ಟೈಮಲ್ಲಿ ಮಕ್ಕಳು ಕೆಲಸ ಮಾಡಿರೋದು ವಿಡಿಯೋದಲ್ಲಿದೆ. ಅದಕ್ಕೆ ಅವ್ರ ಪೇರೆಂಟ್ಸ್ ಹೇಳ್ತಾ ಇರೋದು, SDMC ಹೇಳ್ತಾ ಇರೋದು ನಾವೆಲ್ಲ ಸೇರಿ ಮಾಡಿರೋದು ಅಂತ ಹೇಳ್ತಾ ಇದಾರೆ. ಅದು ವಿಶ್ವತವಾಗಿ ತನಿಖೆ ಮಾಡಿ ಏನಿದೆ ಅದನ್ನ ಮೇಲಧಿಕಾರಿಗಳಿಗೆ ನಾವು ಶಿಫಾರಸು ಮಾಡ್ತೀವಿ ಸರ್. ಲೋಕೇಶ್ ಅವರೇ, ಅಲ್ಲಿ ಪ್ಯಾಂಟ್ ಕೊಳೆ ಆಗುತ್ತೆ ಅಂತ ಹೇಳಿ ಮಕ್ಕಳು ಕೆಲಸ ಮಾಡ್ತಾ ಇದ್ರೆ ದೂರ ನಿಂತ್ಕೊಂಡಿದ್ದಾರೆ ಶಿಕ್ಷಕರು. ಆ ವಿಡಿಯೋದಲ್ಲಿ ಗೊತ್ತಾಗತ್ತೆ ತಮಗೆ? ಅಲ್ಲ, ವಿಡಿಯೋ ಅದು ಇದೆ, ಎಲ್ಲರೂ ನೋಡಿದ್ದೀವಿ, ನಾವು ನೋಡಿದ್ವಿ. ಅದನ್ನ ಚೇಂಜ್ ಮಾಡಿ ಏನ್ ಹೇಳಲಿಕ್ಕೆ ಆಗಲ್ಲ. ಈಗ ಇದೆ, ಅದರ ಮೇಲೆ ನಾವೊಂದು ತನಿಖೆ ಮಾಡ್ತೀವಿ. ವಿಸ್ತೃತವಾಗಿ ವರದಿಯನ್ನ ನಮ್ಮ ಮೇಲಧಿಕಾರಿಗಳಿಗೆ ಶಿಫಾರಸು ಮಾಡ್ತೀವಿ. ಓಕೆ, ಇದು ಸರಿ ಅನ್ಸುತ್ತೆ ತಮಗೆ? ಸರ್, ಈಗ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ಏನ್ ನಾವು ರಕ್ಷಣಾ ನೀತಿ ಕೊಟ್ಟಿದ್ದೀವಿ, ಮಕ್ಕಳಿಂದ ಏನ್ ಮಾಡಿಸ್ಬೇಕು ಏನ್ ಮಾಡಿಸ್ಬಾರ್ದು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಹಾಗಾಗಿ ಅದು ಆ ರೀತಿ ಮಾಡ್ಸೋದು ತಪ್ಪಿದೆ. ತಪ್ಪಿಸೋದ್ರ ಕ್ರಮ ಕೈಗೊಳ್ತೀವಿ. ಓಕೆ, ಥ್ಯಾಂಕ್ ಯು ಲೋಕೇಶ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದ್ದಕ್ಕೆ. ನೀವು ಲೋಕೇಶ್ ಅವರು ನಮ್ಮ ಜೊತೆ ಮಾತಾಡಿದ್ರು. ಯಾರು ಈ ಶಿಕ್ಷಕರು ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸಿದ್ದಾರೆ ಅವರ ವಿರುದ್ಧ ನಾವು ಶಿಸ್ತು ಕ್ರಮವನ್ನ ಕೈಗೊಳ್ತೀವಿ ಅಂತೇಳಿ ಹೇಳಿದ್ದಾರೆ.